ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿವಸ ಮಗು ಇರೋದ್ರಿಂದ ಮಾಡೋಕ್ಕಾಗಿರಲಿಲ್ಲ. ಇವಾಗೂ ವೀಡಿಯೋಸ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಏನಂದರೆ ವೀಕ್ಲಿ 2 or 3 ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ. 441 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಇದು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಪ್ರತಿಯೊಂದು ವೀಡಿಯೋಸ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗೆ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಅದು ರಾಗಿ ಅಂಬ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಬಿಸಿಲಿರೋದ್ರಿಂದ ರಾಗಿ ಅಂಬ್ಲಿ ದೇಹಕ್ಕೆ ತುಂಬಾ ತಂಪು, ಹಾಗೆ ಹೆಲ್ದಿ ಕೂಡ ಹೌದು. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದಂತ ನೋಡೋಣ. ನಾನೀಗ ಫಸ್ಟು 1 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಕುದಿಯೋಕೆ ಇಟ್ಬಿಡೋಣ. ಅದಕ್ಕೆ 1 ಗ್ಲಾಸ್ ಮತ್ತು ಇನ್ನೊಂದು ಹಾಫ್ ಗ್ಲಾಸ್, ಇನ್ನೊಂದು 1.5 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಫಸ್ಟು ಕಾಯ್ಸೋಕೆ ಇಟ್ಬಿಡೋಣ. ಇದು ಇವಾಗ ಕಾಯ್ಸೋಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಅಂದರೆ ಕುದಿ ಬರೋಷ್ಟರಲ್ಲಿ ರಾಗಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಇದು ರಾಗಿ ಹಿಟ್ಟನ್ನು ಹಾಕ್ಕೊಳ್ತೀನಿ. ನಾನು ಒಬ್ಬಳಿಗೆ ಇವಾಗ ಸದ್ಯಕ್ಕೆ, ಸೊ ಅದಕ್ಕೆ ನನಗೆ ಒಬ್ಬಳಿಗೆ ಆಗಿರೋದ್ರಿಂದ ಸ್ವಲ್ಪ ಒಂದು ಹಾಫ್ ಬೌಲ್ ಹಾಕ್ಕೊಂಡಿದ್ದೀನಿ, ಸಾಕಿಷ್ಟೇ. ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಇದರಲ್ಲಿ ಒಂದು ಮುಕ್ಕಾಲು ಭಾಗ ನೀರು, ನಾವು ಹಾಕ್ಕೊಂಡಿರ್ತೀವಲ್ಲ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದರಲ್ಲಿ ಒಂದು ಸ್ಪೂನ್ ತಗೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಈ ಥರ ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನಿಮಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಕುದಿ ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ಬರಬೇಕು. ಹತ್ತತ್ರ ಒಂದು 2 years ಆಯ್ತು ನಾನು ವೀಡಿಯೋಸ್ ಮಾಡಿ. ಸೊ ಅಂದರೆ ವೀಡಿಯೋಸ್ ನಾನು ಅವಾಗ ಮಾಡ್ತಾ ಇದ್ನಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾಗ ಅವಾಗ ಕನ್ಸೀವ್ ಆಗಿರೋದ್ರಿಂದ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಹಾಗೆ ಮತ್ತು ಡೆಲಿವರಿ ಆಯಿತು. ಹಂಗೆ ಹಿಂಗೆ ಅಂದ್ಕೊಂಡು 2 years ಹೋಗ್ಬಿಟ್ಟು. ನನಗೂ ಡೈಲಿ ವೀಡಿಯೋಸ್ ಮಾಡಬೇಕಂತ ಇಷ್ಟನೇ. ಬಟ್ ನಿಮಗೆ ಗೊತ್ತಲ್ಲ, ಅಂದರೆ ಮಗು ಇದ್ದರೆ ಡೈಲಿ ಮಾಡೋಕ್ಕಾಗಲ್ಲ ವೀಡಿಯೋಸ್. ಸೊ ಅದಕ್ಕೆ ಹಂಗೆ ಮ್ಯಾನೇಜ್ ಮಾಡ್ಕೊತ ಮಾಡೋಣ. ಇವಾಗ ಸ್ವಲ್ಪ ದೊಡ್ಡನಾಗಿರೋದ್ರೆ 1 year ಅಬೋವ್ ಇದೆ. ಸೊ ಇವಾಗ ಆ ಥರ 1 year ಇರೋದ್ರಿಂದ ಸ್ವಲ್ಪ ಅವ್ನು ಮಲ್ಕೊಂಡಾಗ ಸ್ವಲ್ಪ ಟೈಮ್ ಸಿಕ್ಕಾಗ ಆ ಥರ ವೀಡಿಯೋಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ಇದು ಕುದಿ ಸ್ಟಾರ್ಟ್ ಆಯಿತು. ಇವಾಗ ಇದು ನೀರು ಕುದೀತಾ ಇದೆ. ಈ ಕುದಿಯೋ ಟೈಮಲ್ಲಿ ಇದು ರಾಗಿ ಏನು ನಾವು ಕಲಿಸ್ಕೊಂಡಿರ್ತೀವಲ್ವ ಇದನ್ನು ಹಾಕ್ಬೇಕು. ನನ್ನ ಪ್ರಕಾರ ಇದು ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಪರವಾಗಿಲ್ಲ. ನೋಡಿ ಈ ಥರ ಗಟ್ಟಿಗೆ ಆಗ್ತಾ ಬರುತ್ತೆ ಸ್ವಲ್ಪ. ಇವಾಗ ಇದು ಸಾಕು, ಆಫ್ ಮಾಡೋಣ. ಇವಾಗ ಒಂದು ಮುಕ್ಕಾಲು ಭಾಗ ಅಂದರೆ ಒಂದು ಮುಕ್ಕಾಲು ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಇದರಲ್ಲಿ ಕರ್ಡ್ ಯೂಸ್ ಮಾಡಬೇಕು, ಮೊಸರು. ಮಜ್ಜಿಗೆ ಟೈಪ್ ಮಾಡ್ಕೋಬೇಕು. ಈ ಥರ ಇದ್ದರೆ ಮಿಕ್ಸ್
ನಾನು ಅದರಲ್ಲಿ ಸಾಲ್ಟ್ ಹಾಕಿಲ್ಲ. ನಿಮಗೆ ಅದರಲ್ಲಿ ಹಾಕ್ಕೋಬೇಕಂದ್ರೆ ಅದರಲ್ಲಿ ಹಾಕ್ಕೊಳ್ಳಿ ಸಾಲ್ಟು, ಉಪ್ಪು, ಇಲ್ಲಾಂದರೆ ಇದರಲ್ಲಿ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು. ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ವಾಶ್ ಮಾಡ್ಕೊಳ್ಳಿ. ಯಾವುದೇ ಪ್ರತಿಯೊಂದು ನಾವು ತರಕಾರಿ ಯೂಸ್ ಮಾಡ್ತೀವಿ ಅಂದರೆ ವಾಶ್ ಮಾಡೇ ಯೂಸ್ ಮಾಡಿ. ಇದೆರಡಾಗಲೇ ವಾಶ್ ಮಾಡಿದ್ದೀನಿ. ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡೋಣ, ಇದು ಮಜ್ಜಿಗೆ ಮಾಡ್ಕೊಂಡಿದ್ವಲ್ಲ ಇದನ್ನು ತೊಗೊಂಡಿದ್ದೀನಿ. ಈಗ ಈ ಥರ ಆಗಿದೆ. ಇದರಲ್ಲಿ ಮಜ್ಜಿಗೆ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಆಮೇಲೆ ಇದು ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಒಂದು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ, ಇದು ಜಾಸ್ತಿ ಇಲ್ಲ, ಒಂದು 5 ನಿಮಿಷ ಆಗೋ ಕೆಲಸ ಅಷ್ಟೇ. ಬೇಗನೆ ರೆಡಿ ಆಗುತ್ತೆ, ಈಸಿ. ಫೈನಲಿ ರೆಡಿ ಆಯಿತು. ಒಂದು 5 ಮಿನಿಟ್ಸ್ ಕೆಲಸ ಅಷ್ಟೇ, ಜಾಸ್ತಿ ಅಂದರೆ ಜಾಸ್ತಿ ಆಗೋದೇ ಇಲ್ಲ. ಇದು ಹಾಕ್ಕೊಳ್ಳೋಣ. ನಿಮ್ಗೆ ಏನಾದರೂ ಇನ್ನೂ ತುಂಬ ನೀರಾಗಬೇಕು ಅಂದರೆ ಸ್ವಲ್ಪ ಮಜ್ಜಿಗೆ ಜಾಸ್ತಿ ಹಾಕ್ಕೋಬೋದು. ರೆಡಿ ಆಯಿತು. ಟೇಸ್ಟ್ ಮಾಡೋಣ ಈಗ. ಚೆನ್ನಾಗಿದೆ. ರಾಗಿ ಗಂಜಿ ಕುಡಿತೀವಲ್ಲ ಅದೇ ಥರ ಇದೆ. ಅಂದರೆ ಮಜ್ಜಿಗೆ ಹಾಕಿರೋದ್ರಿಂದ ಒಂದು ಕಡೆ ಸ್ವಲ್ಪ ಮಜ್ಜಿಗೆ ಕುಡಿತಿದ್ದೀವಿ ಅನ್ನೋ ಥರ ಫೀಲೂ ಇದೆ, ಗಂಜಿ ಕುಡಿತಿದ್ದೀವಿ ಅನ್ನೋ ಥರನೂ ಇದೆ. ಅದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಲೈಟಾಗಿ ಖಾರ ಮತ್ತು ಆ ಬಾಯಲ್ಲಿ ಈರುಳ್ಳಿ ಸಿಗುತ್ತಲ್ಲ, ಅದು ಕೂಡ ಚೆನ್ನಾಗಿದೆ. ಅದೆಲ್ಲ ರಾಗಿ ಅಂಬಲಿ ಹೇಗೆ ಮಾಡೋದು ಅಂತ ತುಂಬಾ ಈಸಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಯಾಕಂದರೆ ತುಂಬ ಬಿಸಿಲಿರೋದ್ರಿಂದ ಅಟ್ಲೀಸ್ಟ್ ಬೇಗ ತಂಪಾಗುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ವೀಡಿಯೋಸ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆಗ ನಮ್ಮ ವೀಡಿಯೋಸ್ ನೋಡ್ಬೋದು. ಆಲ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.